ಎಲ್ರಿಗೂ ನಮಸ್ಕಾರ. ಏಕಲವ್ಯ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಈ ವಿಡಿಯೋದಲ್ಲಿ ದಿನಾಂಕ 3/10/2021 ನಡೆದಂಥ ಸಿವಿಲ್ PSI ಪರೀಕ್ಷೆಯ ಅಧಿಕೃತ ಕೀ ಉತ್ತರಗಳನ್ನು ಇಲಾಖೆ ತನ್ನ ಅಧಿಕೃತವಾದ ವೆಬ್ಸೈಟ್ನಲ್ಲಿ ಪ್ರಕಟ ಮಾಡಿದೆ. ಸೊ ಅಫಿಷಿಯಲ್ ಕೀ ಆನ್ಸರ್ಗಳನ್ನು ಸಂಪೂರ್ಣವಾಗಿ ಪ್ರಶ್ನೋತ್ತರದ ಜೊತೆ ನೋಡ್ತಾ ಹೋಗೋಣ. ಇಲಾಖೆ ಪ್ರಕಟ ಮಾಡಿರೋದ್ರಿಂದ ಇದಕ್ಕೆ ನೀವು ಅಬ್ಜೆಕ್ಷನ್ ಕೂಡ ಹಾಕ್ಬೋದು. ಅದರಲ್ಲಿ ಬದಲಾವಣೆಗಳೇನಾದ್ರು ಆದರೆ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಅಂಥ ಬದಲಾವಣೆಗಳನ್ನು ಸೇರಿಸ್ತೇವೆ. ಅದನ್ನು ಹೊರತುಪಡಿಸಿ ಸಾಮಾನ್ಯವಾಗಿ ಹೆಚ್ಚು ಬದಲಾವಣೆಗಳಾಗೋದಿಲ್ಲ ಇಲಾಖೆ ಪ್ರಕಟ ಮಾಡಿದಂತಹ ಕೀ ಉತ್ತರಗಳ ಜೊತೆ. ನಾನಿವಾಗ ಇಲ್ಲಿ ತೆಗೆದುಕೊಂಡಿರತಕ್ಕಂಥ ವರ್ಷನ್ ಡಿ ಅನ್ನು ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ. ಕೀ ಉತ್ತರಗಳನ್ನು ನೋಡ್ತಾ ಹೋಗೋಣ. ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ 2020ಕ್ಕಾಗಿ ಭಾರತದ ಧ್ಯೇಯ ಗೀತೆಯನ್ನು ರಚನೆ ಮಾಡಿದವರು ಯಾರು? ಹೂ ಕಂಪೋಸ್ಡ್ ದ ಥೀಮ್ ಸಾಂಗ್ ಆಫ್ ಇಂಡಿಯಾ ಫಾರ್ ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ 2020? ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 2, ಸಂಜೀವ್ ಸಿಂಗ್ ಅವರು. ಸಂಜೀವ್ ಸಿಂಗ್ 2020ನೇ ಸಾಲಿನ ಟೋಕಿಯೋ ಪ್ಯಾರಾ ಒಲಿಂಪಿಕ್ಸ್ಗೆ ಭಾರತದ ಧ್ಯೇಯ ಗೀತೆಯನ್ನು ರಚನೆ ಮಾಡಿದವರು. ರಾಷ್ಟ್ರೀಯ ಶಿಕ್ಷಣ ನೀತಿ 2020 ಜಾರಿಗೆ ತಂದಂಥ ಭಾರತದ ಮೊದಲ ರಾಜ್ಯ ಯಾವುದು? ದ ಫಸ್ಟ್ ಸ್ಟೇಟ್ ಇನ್ ದ ಕಂಟ್ರಿ ಟು ಇಂಪ್ಲಿಮೆಂಟ್ ನ್ಯಾಷನಲ್ ಎಜುಕೇಷನ್ ಪಾಲಿಸಿ 2020 ಇಸ್ ಕರ್ನಾಟಕ. ಆಪ್ಷನ್ 3. ಉಪಗ್ರಹ ಟೆಲಿಫೋನ್ಗಳನ್ನು ಹೊಂದಿರತಕ್ಕಂಥ ಭಾರತದ ಮೊದಲ ರಾಷ್ಟ್ರೀಯ ಉದ್ಯಾನವನ ಯಾವುದು? 3ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕಾಜಿರಂಗಾ. ಕಾಜಿರಂಗಾ ಇಸ್ ದ ಫಸ್ಟ್ ನ್ಯಾಷನಲ್ ಪಾರ್ಕ್ ಇನ್ ಇಂಡಿಯಾ ಟು ಬಿ ಆಕ್ಯುಪೈಡ್ ವಿತ್ ಸ್ಯಾಟಲೈಟ್ ಫೋನ್ಸ್. ನೆಕ್ಸ್ಟು ಸೂನ್ ಚುರಯ್ಯ ಬಗ್ಗೆ ಹೇಳಿದ್ದಾರೆ. ಅದ್ರ ಬಗ್ಗೆ 2 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸೂನ್ ಚುರಯ್ಯ ಇದನ್ನು ನಗರ ಸ್ವಸಹಾಯ ಗುಂಪು ಉತ್ಪನ್ನಗಳ ಮಾರುಕಟ್ಟೆಗಾಗಿ ಆರಂಭಿಸಲಾಗಿದೆ. ಮೊದಲನೇ ಹೇಳಿಕೆ. ಇದನ್ನು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯ ಆರಂಭ ಮಾಡಿತು ಅಂತ 2 ಹೇಳಿಕೆಗಳನ್ನು ಕೊಟ್ಟಿದ್ರು. 2ನೇ ಹೇಳಿಕೆ ತಪ್ಪಾಗಿದೆ, ಮೊದಲನೇ ಹೇಳಿಕೆ ಸರಿಯಾಗಿದೆ. ಹಾಗಾಗಿ ಆಪ್ಷನ್ 1 ಮಾತ್ರ ಸರಿಯಾದಂಥ ಉತ್ತರ. ಭಾರತದ ಅತ್ಯುನ್ನತ ಗಿಡಮೂಲಿಕೆ ಉದ್ಯಾನವನವನ್ನು ಎಲ್ಲಿ ಉದ್ಘಾಟಿಸಲಾಗಿದೆ? ಇಂಡಿಯಾಸ್ ಹೈಯೆಸ್ಟ್ ಹರ್ಬಲ್ ಪಾರ್ಕ್ ಹ್ಯಾಸ್ ಬೀನ್ ಇನಾಗ್ರೇಟೆಡ್ ಅಟ್. 5ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಉತ್ತರಾಖಂಡ ರಾಜ್ಯದಲ್ಲಿ. ಮಂದ್ರ ಅನ್ನೋ ಪುಸ್ತಕವನ್ನು ಬರೆದಂಥವ್ರು ಯಾರು? 6ನೇ ಪ್ರಶ್ನೆ SL ಭೈರಪ್ಪನವರು ಸರಿಯಾದಂಥ ಉತ್ತರ. ಭಾರತದಲ್ಲಿ NGOಗಳು ಸ್ವೀಕರಿಸಿದ ವಿದೇಶಿ ಅನುದಾನವನ್ನು ಯಾರಿಂದ ನಿಯಂತ್ರಣ ಮಾಡುತ್ತಾರೆ? ಇನ್ ಇಂಡಿಯಾ ದ ಫಾರಿನ್ ಗ್ರಾಂಟ್ಸ್ ರಿಸೀವ್ಡ್ ಬೈ NGOs ಆರ್ ರೆಗ್ಯುಲೇಟೆಡ್ ಬೈ ಹೂಮ್? 7ನೇ ಪ್ರಶ್ನೆಗೆ ಸರಿಯಾದ ಉತ್ತರ ವಿದೇಶಿ ಕೊಡುಗೆ ನಿಯಂತ್ರಣ ಕಾಯ್ದೆ, ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್. ಆಪ್ಷನ್ C. ಯಾವ ನೆರೆಯ ರಾಷ್ಟ್ರ ಭಾರತ್ ಭೀಮ್ UPI ಪಾವತಿ ವ್ಯವಸ್ಥೆಯನ್ನು ಮೊದಲು ಅಳವಡಿಸಿಕೊಂಡಿತ್ತು? ವಿಚ್ ನೈಬರಿಂಗ್ ನೇಷನ್ ಹ್ಯಾಸ್ ಫಸ್ಟ್ ಅಡಾಪ್ಟೆಡ್ ಇಂಡಿಯಾಸ್ ಭೀಮ್ UPI ಪೇಮೆಂಟ್ ಸಿಸ್ಟಮ್? 8ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಭೂತಾನ್ ದೇಶ. ಆಪ್ಷನ್ 2. ಜೋಗ್ ಜಲಪಾತ ಎಲ್ಲಿದೆ? ಸೊ ನದಿ ಬಗ್ಗೆ ಕೇಳಿದ್ದಾರೆ, ಎಲ್ರಿಗೂ ಗೊತ್ತಿರುತ್ತೆ, ಶರಾವತಿ ನದಿ. RBIನ ವಸತಿ ಹಣಕಾಸು ಪಾವತಿಗಳಿಗೆ RBIA ವ್ಯವಸ್ಥೆಯನ್ನು ವಿಸ್ತರಿಸಿದೆ. RBIA ಎಂದರೇನು? 10ನೇ ಪ್ರಶ್ನೆ ಸರಿಯಾದ ಉತ್ತರ ರಿಸ್ಕ್ ಬೇಸ್ಡ್ ಇಂಟರ್ನಲ್ ಆಡಿಟ್. ಆಪ್ಷನ್ 1 ಅಪಾಯ ಆಧಾರಿತ ಆಂತರಿಕ ಲೆಕ್ಕ ಪರಿಶೋಧನೆ. ಆಯ್ಕೆ 1 ಸರಿಯಾದ ಉತ್ತರ. RBIA ಅಂದರೆ ಕೆಳಗಿನವುಗಳಲ್ಲಿ ಯಾವುದು ವೈಟ್ ವಿಟ್ರಿಯೋಲ್? ಹೂ ಅಮಾಂಗ್ ದ ಫಾಲೋಯಿಂಗ್ ಇಸ್ ವೈಟ್ ವಿಟ್ರಿಯೋಲ್? 11ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸತು ಸಲ್ಫೈಟ್, ಜಿಂಕ್ ಸಲ್ಫೈಟ್. ಕೆಳಗಿನವುಗಳಲ್ಲಿ ಯಾವುದು ಪರಮಾಣು ಬಾಂಬಿನಲ್ಲಿ ಬಿಡುಗಡೆಯಾಗುವ ಶಕ್ತಿಗೆ ಜವಾಬ್ದಾರಿ ಎಂದು ಹೇಳಲಾಗುತ್ತದೆ? 12ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಪರಮಾಣು ವಿದಳನ, ನ್ಯೂಕ್ಲಿಯರ್ ಫಿಷನ್. ಕಲ್ಹಣನ ರಾಜತರಂಗಿಣಿಯನ್ನು ಯಾವ ಭಾಷೆಯಲ್ಲಿ ಬರೆಯಲಾಗಿದೆ? 13ನೇ ಪ್ರಶ್ನೆ ಸರಿಯಾದ ಉತ್ತರ ಸಂಸ್ಕೃತ. ಆಯ್ಕೆ 1. ಯಾವ ಶಾಸನದಲ್ಲಿ ಅಶೋಕನು ತನ್ನನ್ನು ತಾನು ಮಗಧರಾಜನೆಂದು ಉಲ್ಲೇಖಿಸುತ್ತಾನೆ? ಇನ್ ವಿಚ್ ಎಡಿಕ್ಟ್ ಅಶೋಕ ರೆಫರ್ಸ್ ಹಿಮ್ಸೆಲ್ಫ್ ಆಸ್ ಕಿಂಗ್ ಆಫ್ ಮಗಧ? 14ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಬಬ್ರು ಶಾಸನ. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ವಿಚ್ ಇಸ್ ದಿ ಓಲ್ಡೆಸ್ಟ್ ಮೌಂಟನ್ ರೇಂಜ್ ಆಫ್ ಇಂಡಿಯಾ? 15ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಅರಾವಳಿ ಪರ್ವತ ಶ್ರೇಣಿ. ಭಾರತದ ಏಕೈಕ ಖಾಸಗಿ ಅಭಯಾರಣ್ಯ ಎಲ್ಲಿದೆ, ಎಲ್ಲಿ ಕಂಡುಬರುತ್ತದೆ? ಇಂಡಿಯಾಸ್ ಓನ್ಲಿ ಪ್ರೈವೇಟ್ ಸ್ಯಾಂಚುರಿ ಇಸ್ ಲೊಕೇಟೆಡ್, SAI ಅಂತ ಕರಿತೀವಿ. 16ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಪ್ಷನ್ 3 ಕೊಡಗು ಜಿಲ್ಲೆ.
ಭಾರತದಲ್ಲಿ ಹಣದುಬ್ಬರದ ಗುರಿಯನ್ನು ಯಾರು ಹೊಂದಿಸುತ್ತಾರೆ? ಹೂ ಸೆಟ್ಸ್ ದಿ ಇನ್ಫ್ಲೇಷನ್ ಟಾರ್ಗೆಟ್ಸ್ ಇನ್ ಇಂಡಿಯಾ? 17ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಎ ಮತ್ತು ಸಿ, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಮತ್ತು ಭಾರತ ಸರ್ಕಾರ ಇಬ್ಬರೂ ಆಗುತ್ತೆ. ಭಾರತೀಯ ಭಾಷೆಗಳ ಕೇಂದ್ರ ಸಂಸ್ಥೆ ಎಲ್ಲಿ ಕಂಡುಬರುತ್ತದೆ? 18ನೇ ಪ್ರಶ್ನೆ ಸೆಂಟ್ರಲ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯನ್ ಲ್ಯಾಂಗ್ವೇಜಸ್ ಲೊಕೇಟೆಡ್, ಮೈಸೂರಲ್ಲಿ ಕಂಡುಬರುತ್ತೆ. ಆಪ್ಷನ್ 4. ಗ್ರೂಪ್ ವೇರ್ ಎಂಬುದು ಏನು ಅಂತ ಕೇಳಿದ್ದಾರೆ, ಅದೊಂದು ಸಾಫ್ಟ್ವೇರ್. ಆಪ್ಷನ್ 1. ತೊಗಲು ಗೊಂಬೆಯಾಟ ಏನು ಅಂತ ಕೇಳಿದ್ದಾರೆ, ಅದೊಂದು ಬೊಂಬೆಯಾಟ. ಆಪ್ಷನ್ 1. ಕೆಳಗಿನ ರಿಟ್ಗಳಲ್ಲಿ ಯಾವುದು ಅಧೀನ ನ್ಯಾಯಾಲಯಗಳ ಕಾರ್ಯನಿರ್ವಹಣೆಯನ್ನು ಪರಿಶೀಲನೆ ಮಾಡುತ್ತೆ ಅಂತ 21ನೇ ಪ್ರಶ್ನೆ ಆಗಿದೆ. ಆಯ್ಕೆ 3 ಸರ್ಶಿಯೋರರಿ. ಆಫ್ರಿಕಾದ ಪರ್ಯಾಯ ದ್ವೀಪ ಈ ಪ್ರದೇಶಗಳನ್ನು ಒಳಗೊಂಡಿದೆ ಅಂತ 4 ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಆ 4ರಲ್ಲಿ ಆಫ್ರಿಕಾದ ಪರ್ಯಾಯ ದ್ವೀಪದಲ್ಲಿ ಯಾವ್ದು ಕಂಡು ಬರುತ್ತೆ ಅಂತ ನೀವು ತಿಳಿಸ್ಬೇಕು. ಇದು 22ನೇ ಪ್ರಶ್ನೆ ಆಗಿತ್ತು. ಆಯ್ಕೆ 3 ಸೊ ಕೀನ್ಯಾವನ್ನು ಹೊರತುಪಡಿಸಿದ್ರೆ ಉಳಿದಂಥ 3 ಕೂಡ ಆಫ್ರಿಕಾದ ಪರ್ಯಾಯ ದ್ವೀಪದಲ್ಲಿ ಕಂಡು ಬರ್ತವೆ. ಸೊ ಆಪ್ಷನ್ 3 1, 2, 4. ಬೋಲ್ಡ್ ಯೋಜನೆಗೆ ಸಂಬಂಧಪಟ್ಟಂಗೆ 2 ಹೇಳಿಕೆ ಕೊಟ್ಟಿದ್ರು. ಬೋಲ್ಡ್ ಯೋಜನೆಯನ್ನು ಖಾದಿ ಮತ್ತು ಗ್ರಾಮೋದ್ಯೋಗ ಆಯೋಗದಿಂದ ಪ್ರಾರಂಭಿಸಲಾಗಿದೆ. ಇದು ಶುಷ್ಕ ಮತ್ತು ಅರೆ ಒಣ ಭೂಮಿ ವಲಯಗಳಲ್ಲಿ ಬಿದಿರು ಆಧಾರಿತ ಹಸಿರು ತೇಪೆಗಳನ್ನು ಸೃಷ್ಟಿಸುವ ಗುರಿಯನ್ನು ಹೊಂದಿದೆ. 23ನೇ ಪ್ರಶ್ನೆಗೆ 2 ಹೇಳಿಕೆಗಳು ಸರಿಯಾಗಿರೋದ್ರಿಂದ ಆಪ್ಷನ್ 3 ಸಿ 1 ಮತ್ತು 2. ಏಷ್ಯನ್ ಎಕನಾಮಿಕ್ ಡೈಲಾಗ್ ಕುರಿತಂಗೆ 2 ಹೇಳಿಕೆಗಳನ್ನು ಕೊಟ್ಟು ಸರಿಯಾದ ಹೇಳಿಕೆಯನ್ನು ಕೇಳಿದರು. 24ನೇ ಪ್ರಶ್ನೆ ಇದು ವಾಣಿಜ್ಯ ಮತ್ತು ಭೂ ಕೈಗಾರಿಕಾ ಸಚಿವಾಲಯದ ಪ್ರಮುಖ ಭೂ ಅರ್ಥಶಾಸ್ತ್ರ ಸಮ್ಮೇಳನವಾಗಿದೆ. ಏಷ್ಯಾ ಆರ್ಥಿಕ ಸಂವಾದವು ಏಷ್ಯಾ ಮತ್ತು ಅದರ ವಿಸ್ತೃತ ನೆರೆಹೊರೆಯಲ್ಲಿ ವ್ಯಾಪಾರ ಮತ್ತು ಹಣಕಾಸಿನ ಕ್ರಿಯಾಶೀಲತೆ ಮೇಲೆ ಕೇಂದ್ರೀಕರಿಸುತ್ತದೆ ಅಂತ 2 ಹೇಳಿಕೆಗಳು. ಸೊ 24ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಸಚಿವಾಲಯ ರಾಂಗ್ ಕೊಟ್ಟಿದ್ದಾರೆ, ಹಾಗಾಗಿ ಆಯ್ಕೆ 1 ತಪ್ಪಾಗುತ್ತೆ. ಆಯ್ಕೆ 2 ಏನಿದೆ ಅದು ಸರಿ ಇದೆ. ಸೊ 2 ಹೇಳಿಕೆಗಳಲ್ಲಿ 2 ಮಾತ್ರ ಸರಿ ಇರೋದ್ರಿಂದ ಆಪ್ಷನ್ ಬಿ 2 ಮಾತ್ರ. ರಾಷ್ಟ್ರೀಯ ಕೈಮಗ್ಗ ದಿನವನ್ನು ಯಾವಾಗ ಆಚರಣೆ ಮಾಡ್ತಾರೆ ಅಂತ 25ನೇ ಪ್ರಶ್ನೆ ಆಗಿತ್ತು. ಆಗಸ್ಟ್ 7ನೇ ತಾರೀಕು ಪ್ರತಿ ವರ್ಷ ಆಚರಣೆ ಮಾಡ್ತಾರೆ. ಸುತ್ತುಪಟ, ಓಟ ಮತ್ತು ಬಯಲು ಕ್ರೀಡೆಯ ಆಟಗಳಲ್ಲಿ ಭಾರತದ ಮೊದಲ ಸ್ವರ್ಣ ಪದಕ ಯಾವುದರಲ್ಲಿ ದೊರಕಿತು ಅಂತ 26ನೇ ಪ್ರಶ್ನೆ ಇತ್ತು. ಜಾವೆಲಿನ್ ಎಸೆತ. ಆಯ್ಕೆ 3 ಸರಿಯಾದ ಉತ್ತರ ಆಗುತ್ತೆ. ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ಕೆಳಗಿನ ಯಾವ ಬುಡಕಟ್ಟುಗಳು ಕಂಡುಬರುತ್ತವೆ ಅಂದ್ಬಿಟ್ಟು 4 ಬುಡಕಟ್ಟು ಜನಾಂಗಗಳನ್ನ ಕೊಟ್ಟಿರ್ತಾರೆ. ಸೊ 27ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಯ್ಕೆ 1 ಮತ್ತು 3. ಸೆಂಟಿನೇಲಿಸ್ ಹಾಗೂ ಜರವಾ ಈ 2 ಬುಡಕಟ್ಟು ಜನಾಂಗ ಇಲ್ಲಿ ಕೊಟ್ಟಿರುವಂಥ ಬುಡಕಟ್ಟು ಜನಾಂಗಗಳ ಪೈಕಿ ಅಂಡಮಾನ್ ಮತ್ತು ನಿಕೋಬಾರ್ನಲ್ಲಿ ಕಂಡುಬರ್ತವೆ. ಗಾಳಿ ಕ್ರಿಯೆಯಿಂದ ರೂಪುಗೊಂಡಂಥ ಸರೋವರವನ್ನು ಏನೆಂದು ಕರೆಯುತ್ತಾರೆ ಅಂತ 28ನೇ ಪ್ರಶ್ನೆ ಆಗಿದೆ. ಏಯೋಲಿಯನ್ ಸರೋವರ. ಆಪ್ಷನ್ 2 ಸರಿಯಾದಂಥ ಉತ್ತರ ಏಯೋಲಿಯನ್ ಸರೋವರ. ಭಾರತದ ನೈಋತ್ಯ ಮಾನ್ಸೂನ್ ಬಗ್ಗೆ 29ನೇ ಪ್ರಶ್ನೆ ಇದೆ. ಅದಕ್ಕೆ ಸಂಬಂಧಪಟ್ಟಂಗೆ 3 ಹೇಳಿಕೆ ಕೊಟ್ಟಿದ್ದಾರೆ. ನೈಋತ್ಯ ಮುಂಗಾರು 2 ಶಾಖೆಗಳಲ್ಲಿ ಭಾರತೀಯ ಭೂ ಸಮೂಹವನ್ನು ತಲುಪುತ್ತದೆ. ಅರಬ್ಬಿ ಸಮುದ್ರದ ಶಾಖೆ ಮತ್ತು ಬಂಗಾಳಕೊಲ್ಲಿ ಶಾಖೆಗಳು. ಇದು ಮೊದಲನೇದು. ಇದು ಮಳೆಯಲ್ಲಿ ವಿರಾಮವನ್ನು ಹೊಂದುವ ಪ್ರವೃತ್ತಿಯನ್ನು ಹೊಂದಿದೆ. ಇದು 2ನೇದು. ನೈಋತ್ಯ ಮಾನ್ಸೂನ್ ಹಿಮ್ಮೆಟ್ಟಿಸುತ್ತದೆ. ಕಾಯಂ ಗಾಳಿ ಪಟ್ಟಿಗಳು ದಕ್ಷಿಣಕ್ಕೆ ಚಲಿಸಲು ಆರಂಭಿಸಿದಾಗ ಅನ್ನೋದು 3ನೇದು. ಸೊ ಇವು 3ರಲ್ಲಿ ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಗುರುತಿಸಿ ಅಂತ ಪ್ರಶ್ನೆಯನ್ನು ಕೇಳಿದ್ದಾರೆ. 29ನೇ ಪ್ರಶ್ನೆ ಸರಿಯಾದ ಉತ್ತರ ಆಪ್ಷನ್ 4 1, 2, 3 ಕರೆಕ್ಟ್ ಇದೆ. ಆಪ್ಷನ್ 4 1, 2, 3. ಗುಪ್ತ ಚಲಾವಣೆ ನೋಟು ನಾಣ್ಯಗಳ ನಿಷೇಧಕ್ಕೆ ಕೆಳಗಿನ ಯಾವ ಸಮಿತಿಯನ್ನು ಶಿಫಾರಸು ಮಾಡಲಾಗಿತ್ತು? ಕ್ರಿಪ್ಟೋ ಕರೆನ್ಸಿಗೆ ಸಂಬಂಧಪಟ್ಟಂಥ ಸಮಿತಿ. 30ನೇ ಪ್ರಶ್ನೆ ಆಯ್ಕೆ 1 ಸುಭಾಷ್ ಚಂದ್ರ ಗರ್ಗ್. ಇತ್ತೀಚೆಗೆ ಯಾವ ರಾಜ್ಯ ಸರ್ಕಾರ 2021ರಿಂದ 2030ಕ್ಕಾಗಿ ನೂತನ ಜನಸಂಖ್ಯಾ ನೀತಿಯನ್ನು ಘೋಷಣೆ ಮಾಡಿದೆ ಅಂತ ಪ್ರಶ್ನೆ. 31ನೇದು ಸರಿಯಾದ ಉತ್ತರ ಉತ್ತರ ಪ್ರದೇಶ್. ಡೆಕ್ಕನ್ ಟ್ರ್ಯಾಪ್ಸ್ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಜ್ವಾಲಾಮುಖಿ ಸ್ಫೋಟಗಳ ಪ್ರವಾಹವು ಡೆಕ್ಕನ್ ಟ್ರ್ಯಾಪ್ ರಚನೆಗೆ ಕಾರಣವಾಗಿದೆ. ಡೆಕ್ಕನ್ ಟ್ರ್ಯಾಪ್ನಲ್ಲಿ ಕಪ್ಪು ಮಣ್ಣು ಇರುತ್ತದೆ. ಇವೆರಡು ಅದಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆ. ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ ಕೇಳಿದ್ದಾರೆ. 32ನೇ ಪ್ರಶ್ನೆಗೆ ಆಯ್ಕೆ 3 ಸರಿಯಾದ ಉತ್ತರ. 2 ಹೇಳಿಕೆಗಳು ಸರಿಯಾಗಿವೆ.
ಭಾರತೀಯ ಪ್ರಾಕೃತಿಕ ಕೃಷಿ ಪದ್ಧತಿ ಬಗ್ಗೆ 4 ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಟೋಟಲ್ ಆಗಿ 33ನೇ ಪ್ರಶ್ನೆಯಲ್ಲಿ ಸರಿಯಾದ ಹೇಳಿಕೆಯನ್ನು ಕೇಳಿದ್ದಾರೆ. ಮೊದಲನೇ ಹೇಳಿಕೆ ಮಾತ್ರ ಇಲ್ಲಿ ಕೊಟ್ಟಿರೋ ಸ್ಟೇಟ್ಮೆಂಟ್ಗಳಲ್ಲಿ ಮೊದಲನೇ ಹೇಳಿಕೆಯನ್ನು ಹೊರತುಪಡಿಸಿದ್ರೆ ಉಳಿದಂಥ 3 ಕೂಡ ಕರೆಕ್ಟ್ ಇದೆ. ಹಾಗಾಗಿ ಆಪ್ಷನ್ 4 2, 3, 4. 34ನೇ ಪ್ರಶ್ನೆ, ನಾಸಾದ ವೈಪರ್ ಮಿಷನ್ನು ಯಾವುದನ್ನು ಅನ್ವೇಷಣೆ ಮಾಡೋದಕ್ಕೋಸ್ಕರ ಅಂತ ಕೇಳಿದ್ದಾರೆ. ಆಯ್ಕೆ 1, ಚಂದ್ರನ ದಕ್ಷಿಣ ಧ್ರುವದ ಅನ್ವೇಷಿಸಲು. 35ನೇ ಪ್ರಶ್ನೆ, ವಿಜ್ಞಾನಿಗಳು ಬ್ಯೂಮ್ ಬರಟಿಯೆನಿಸ್ ಎಂಬ ಹೆಸರಿನ ಮೋಸ್ ಜಾತಿಯ ಒಂದು ಪ್ರಕಾರವನ್ನು ಶೋಧಿಸಿದ್ದಾರೆ. ಅದು ಎಲ್ಲಿ ಕಂಡುಬರುತ್ತೆ ಅಂತ 35ನೇ ಪ್ರಶ್ನೆ. ಅಟ್ಲಾಂಟಿಕಾ. ಆಪ್ಷನ್ ಸಿ ಸರಿಯಾದ ಉತ್ತರ. 2-ಡೆಕ್ಸಿ ಡಿ ಗ್ಲೂಕೋಸ್ ಎಂಬ ಪದ ಯಾವುದರ ಜೊತೆ ಸಂಬಂಧವನ್ನು ಹೊಂದಿದೆ ಅಂತ 36ನೇ ಪ್ರಶ್ನೆ ಇದೆ. ಕೋವಿಡ್ ವಿರೋಧಿ ಔಷಧ, ಕೋವಿಡ್ ಆಂಟಿ ಕೋವಿಡ್ ಡ್ರಗ್ ಇದು. 37ನೇ ಪ್ರಶ್ನೆ, ಅಗ್ನಿಪಿ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ. ಅಗ್ನಿಪಿ ಪರಮಾಣು ಸಾಮರ್ಥ್ಯವುಳ್ಳ ಪ್ರಕ್ಷೇಪಣ ಬ್ಯಾಲಿಸ್ಟಿಕ್ ಕ್ಷಿಪಣಿಯಾಗಿದೆ. ಇದನ್ನು DRDO ಪರೀಕ್ಷಿಸಿದೆ. 1000ರಿಂದ 2000 ಕಿಲೋಮೀಟರ್ ನಡುವಿನ ಶ್ರೇಣಿಯ ಸಾಮರ್ಥ್ಯದೊಂದಿಗೆ ಡಬ್ಬಿಯಲ್ಲಿರುವಂಥ ಕ್ಷಿಪಣಿಯಾಗಿದೆ. ಇವು 3 ಸ್ಟೇಟ್ಮೆಂಟಲ್ಲಿ ಸರಿಯಾದ ಸ್ಟೇಟ್ಮೆಂಟನ್ನು ಗುರುತಿಸಬೇಕು. 37ನೇ ಪ್ರಶ್ನೆ. 3 ಸರಿ ಇರೋದ್ರಿಂದ ಆಪ್ಷನ್ 4 1, 2, 3. ಕೆಳಗಿನವರಲ್ಲಿ ಯಾರು ಇತ್ತೀಚೆಗೆ ಫುಕುಓಕಾ ಪ್ರಶಸ್ತಿಗಾಗಿ ಆಯ್ಕೆ ಮಾಡಲಾಗಿದೆ ಅಂತ 38ನೇ ಪ್ರಶ್ನೆ. ಸರಿಯಾದ ಉತ್ತರ ಪಿ ಸಾಯಿನಾಥ್. ಇವರಲ್ಲಿ ಯಾರೆಲ್ಲ ಜ್ಞಾನಪೀಠ ಪ್ರಶಸ್ತಿಯನ್ನು ಸ್ವೀಕರಿಸಿದ್ದಾರೆ ಅಂತ 39ನೇ ಪ್ರಶ್ನೆ ಆಗಿದೆ. ಕಾರಂತ್ ಅವರು ಸಿಕ್ಕಿದೆ, ಮಾಸ್ತಿಯವರು ಸಿಕ್ಕಿದೆ, ಅನಂತಮೂರ್ತಿ ಅವ್ರಿಗೂ ಸಿಕ್ಕಿದೆ, ಗಿರೀಶ್ ಕಾರ್ನಾಡ್ ಅವರು, ಕಂಬಾರ್ ಅವರು, ಎಲ್ರಿಗೂ ಸಿಕ್ಕಿರೋದ್ರಿಂದ ಆಪ್ಷನ್ 4 1, 2, 3, 4, 5. ಕೇಂದ್ರ ಜಾಗೃತ ಆಯೋಗವು ತನ್ನ ವರದಿಯನ್ನು ಯಾರಿಗೆ ಕೊಡಬೇಕು? 40ನೇ ಪ್ರಶ್ನೆ ಇದು. ಭಾರತದ ರಾಷ್ಟ್ರಪತಿಗಳಿಗೆ. ಬಾಲ್ಫೋರ್ ಘೋಷಣೆ ಯಾವುದಕ್ಕೆ ಸಂಬಂಧಪಡುತ್ತೆ ಅನ್ನೋದು 41ನೇ ಪ್ರಶ್ನೆ ಆಗಿತ್ತು. ಪ್ಯಾಲೆಸ್ತೈನ್. ಡಾವಿನ್ಸಿ ಮತ್ತು ವೆರಿಟಸ್ ಈ ಯಾನಗಳು ಯಾವುದಕ್ಕೆ ಸಂಬಂಧಪಟ್ಟಿವೆ ಅಂತ 42ನೇ ಪ್ರಶ್ನೆ ಆಗಿದೆ. ಶುಕ್ರ ಗ್ರಹಕ್ಕೆ ಸಂಬಂಧಪಟ್ಟಿರ್ತವೆ. ತೈಲ ಸೋರಿಕೆ ಬಯೋ ರೆಮಿಡಿಯೇಷನ್ಗಾಗಿ ತೈಲ ಜಾಪರ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದಂಥವ್ರನ್ನ ಗುರುತಿಸಿ ಅಂತ 43ನೇ ಪ್ರಶ್ನೆ ಇತ್ತು. ಸೊ TERI ಅವರು ಇದನ್ನು ಡೆವಲಪ್ ಮಾಡಿದಂಥವ್ರು. ಭೌಗೋಳಿಕ ಸಮಯದ ಮೂಲಕ ಭೂಮಿಯ ಮೇಲ್ಮೈ ಮೇಲೆ ಕಾಂತೀಯ ಧ್ರುವಗಳ ವಲಸೆಯನ್ನು ಏನೆಂದು ಕರೆಯುತ್ತಾರೆ ಅನ್ನೋದು 44ನೇ ಪ್ರಶ್ನೆ ಆಗಿತ್ತು. ವಾಂಡರಿಂಗ್ ಅಂತ ಕರೀತಾರೆ, ಪೋಲಾರ್ ವಾಂಡರಿಂಗ್, ಧ್ರುವ ಅಲೆದಾಟ. 45ನೇ ಪ್ರಶ್ನೆ, ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳ ರಚನೆಗೆ ಕಾರಣವಾದದ್ದು ಏನು ಅಂತ 3 ಅಂಶಗಳನ್ನು ಕೊಟ್ಟಿದ್ದಾರೆ. ಕಡಿಮೆ ಒತ್ತಡ, ಸಮುದ್ರದ ಮೇಲ್ಮೈ, ಕಡಿಮೆ ತಾಪಮಾನ, ನಿಧಾನವಾದ ಮಂದವಾದ ಗಾಳಿ ಅಂತ 3 ಅಂಶಗಳನ್ನ ಕೊಟ್ಟಿದ್ದಾರೆ. ಆ್ಯಕ್ಚುಲಿ ಕಾರಣ ಏನು ಅಂತ ಉತ್ತರವನ್ನು ಕೊಡಬೇಕು. ಕಡಿಮೆ ಒತ್ತಡ ಹಾಗೂ ನಿಧಾನವಾದ ಮಂದವಾದ ಗಾಳಿ 2 ಅಂಶಗಳು ಮೇಲಿನ ಹೇಳಿಕೆಗೆ ಸರಿಯಾಗುತ್ತೆ. ಬಂಗಾಳ ಕೊಲ್ಲಿಯಲ್ಲಿ ಚಂಡಮಾರುತಗಳ ರಚನೆಗೆ ಕಾರಣ ಅಂತ ಹೇಳ್ಬೋದು. ಹಾಗಾಗಿ ಆಪ್ಷನ್ 3 1 ಮತ್ತು 3. ಸೊ ಮುಂದಿನ ಪ್ರಶ್ನೆ, ಯುನೈಟೆಡ್ ನ್ಯಾಷನಲ್ಸ್ ಹ್ಯೂಮನ್ ರೈಟ್ ಕೌನ್ಸಿಲ್ನ ಪ್ರಧಾನ ಕಚೇರಿ ಎಲ್ಲಿ ಕಂಡುಬರುತ್ತೆ ಅನ್ನೋದು 46ನೇ ಪ್ರಶ್ನೆ ಆಗಿದೆ. ಇದು ಸ್ವಿಟ್ಜರ್ಲೆಂಡ್ನ ಜಿನೆವಾದಲ್ಲಿ ಕಂಡುಬರುತ್ತೆ. ಕ್ವಾಡ್ ಗುಂಪುಗಾರಿಗೆ ಭಾಗವಾಗಿರ್ತಕ್ಕಂಥ ದೇಶಗಳನ್ನು ಗುರುತಿಸಿ ಅಂತ ಕೇಳಿದ್ದಾರೆ. ಭಾರತ, ಅಮೆರಿಕ, ಜಪಾನ್, ಆಸ್ಟ್ರೇಲಿಯಾ, ರಷ್ಯಾ, ಜರ್ಮನಿ ಅಂತ ಕೊಟ್ಟಿದ್ದಾರೆ. 47ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 2 ಮೊದಲ 4 ಭಾರತ, ಅಮೆರಿಕ, ಜಪಾನ್ ಮತ್ತು ಆಸ್ಟ್ರೇಲಿಯಾ. ವಿಂಚ್ ಕಾಬ್ ಎಂದರೆ ಏನು ಅಂತ 48ನೇ ಪ್ರಶ್ನೆ ಆಗಿತ್ತು. ಒಂದು ಉತ್ಕಶಿಲೆ. ಕೆಳಕಂಡ ಯಾರು ರಾಷ್ಟ್ರೀಯ ಬಿಕ್ಕಟ್ಟು ನಿರ್ವಹಣಾ ಸಮಿತಿಯ ಮುಖ್ಯಸ್ಥರು ಅಂತ 49ನೇ ಪ್ರಶ್ನೆ ಆಗಿತ್ತು. ಕ್ಯಾಬಿನೆಟ್ ಕಾರ್ಯದರ್ಶಿಗಳು. ಕೆಳಗಿನವುಗಳಲ್ಲಿ ಯಾವುದರಲ್ಲಿ ಚಿತ್ರವು ರೆಟಿನಾದ ಮುಂಭಾಗದಲ್ಲಿ ರೂಪುಗೊಳ್ಳುತ್ತದೆ ಅಂತ 50ನೇ ಪ್ರಶ್ನೆ ಆಗಿತ್ತು. ಸಮೀಪ ದೃಷ್ಟಿ, ಮಯೋಫಿಯಾ. ಆಪ್ಷನ್ 1 ಸರಿಯಾದ ಉತ್ತರ. ಕೇಸನ್ ರೋಗ ಯಾವುದರ ಕೊರತೆಯಿಂದ ಬರುತ್ತೆ ಅಂತ 51ನೇ ಪ್ರಶ್ನೆ ಆಗಿತ್ತು. ಆಪ್ಷನ್ 4 ಸೆಲೆನಿಯಂ. ಹಿಮಾಲಯದ ಹಿಮನದಿಗಳ ದಪ್ಪವನ್ನು ಅಂದಾಜು ಮಾಡಲು ಯಾವ ದೇಶವು ವಾಯುಗಾಮಿ ರೆಡಾರ್ ಸಮೀಕ್ಷೆಗಳನ್ನು ನಡೆಸುತ್ತದೆ ಅನ್ನೋದು 52ನೇ ಪ್ರಶ್ನೆ ಆಗಿತ್ತು. ಭಾರತ ಸರಿಯಾದಂಥ ಉತ್ತರ. ಒಂದು ಮೇಣದ ಬತ್ತಿಯು ಶೂನ್ಯ ಗುರುತ್ವಾಕರ್ಷಣೆಯ ಸ್ಥಿತಿಯಲ್ಲಿ
ಉರಿದರೆ ಏನಾಗುತ್ತದೆ ಅಂತ 53ನೇ ಪ್ರಶ್ನೆ ಆಗಿತ್ತು. ಆಪ್ಷನ್ 2, ಮೇಣದ ಬತ್ತಿಯ ಜ್ವಾಲೆ ಗೋಳಾಕಾರವಾಗುತ್ತದೆ. ಭಾರತದ ರಾಷ್ಟ್ರಪತಿಯವರು ರಾಜ್ಯಸಭೆಗೆ ಎಷ್ಟು ಸದಸ್ಯರ ಹೆಸರನ್ನು ಸೂಚಿಸಬಹುದು ಅಂತ 54ನೇ ಪ್ರಶ್ನೆ. ಒಟ್ಟಾರೆಯಾಗಿ 12 ಜನರನ್ನು ಸೂಚಿಸಬಹುದು. ಆಯ್ಕೆ ಬಿ. ಸಾರ್ವಜನಿಕ ಲೆಕ್ಕಪತ್ರಕ್ಕೆ ಸಂಬಂಧಪಟ್ಟಂಗೆ 55ನೇ ಪ್ರಶ್ನೆ ಇದೆ. ಹೇಳಿಕೆಗಳು: ಇದು 15 ಲೋಕಸಭೆಯ ಸದಸ್ಯರು ಮತ್ತು 7 ರಾಜ್ಯಸಭೆಯ ಸದಸ್ಯರನ್ನು ಒಳಗೊಂಡಿದೆ. ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಕಾಲಾವಧಿ 1 ವರ್ಷ. CAGಯ ವಾರ್ಷಿಕ ವರದಿಗಳನ್ನು ಲೆಕ್ಕ ಪರಿಶೋಧಿಸುವುದು ಇದರ ಮುಖ್ಯ ಕಾರ್ಯ. ಇವು 3 ಸ್ಟೇಟ್ಮೆಂಟಲ್ಲಿ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಗೆ ಸಂಬಂಧಪಟ್ಟಂಗೆ ಸರಿಯಾದ ಸ್ಟೇಟ್ಮೆಂಟ್ ಯಾವುದು ಅಂತ ಗುರುತಿಸಬೇಕು. 55ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ 3. ಕೊಟ್ಟಿರ್ತಕ್ಕಂಥ 3 ಸ್ಟೇಟ್ಮೆಂಟು ಕರೆಕ್ಟ್ ಇದೆ. 56ನೇದು, ಎಲೆಕ್ಟ್ರಾನನ್ನು ಸಂಶೋಧನೆ ಮಾಡಿದಂಥವ್ರು ಯಾರು? ಎಲೆಕ್ಟ್ರಾನ್ನ ಸಂಶೋಧನೆ ಮಾಡಿದಂಥವ್ರು ಆಪ್ಷನ್ ಸಿ, JJ ಥಾಮ್ಸನ್. ಕಂಬಳ ಹೆಸರಿನ ವಾರ್ಷಿಕ ಎಮ್ಮೆ ಓಟ ನಡೀತಕ್ಕಂಥ ರಾಜ್ಯವನ್ನು ಗುರುತಿಸಬೇಕು. 57ನೇ ಪ್ರಶ್ನೆ, ನಮ್ಮ ಕರ್ನಾಟಕ. ಸೋವಾ ರಿಗ್ಪಾ ರಾಷ್ಟ್ರೀಯ ಸಂಸ್ಥೆಯನ್ನು ಎಲ್ಲಿ ಸ್ಥಾಪನೆ ಮಾಡಲಾಗಿದೆ? 58ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲೆಹ. ಭಾರತದ ಚುನಾವಣಾ ಆಯೋಗದ ಮುಖ್ಯ ಚುನಾವಣಾ ಆಯುಕ್ತರನ್ನು ನೇಮಕ ಮಾಡುವವರು ಯಾರು ಅಂತ 59ನೇ ಪ್ರಶ್ನೆ ಆಗಿದೆ. ಭಾರತದ ರಾಷ್ಟ್ರಪತಿಗಳು. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯನ್ನು ಕೆಳಕಂಡ ಯಾವ ಸಂದರ್ಭದಲ್ಲಿ ಮಾಡ್ಬೋದು ಅಂತ ಕೇಳಿದ್ದಾರೆ. ಯುದ್ಧ ಸಂದರ್ಭದಲ್ಲಿ, ಸಶಸ್ತ್ರ ದಂಗೆ, ಬಾಹ್ಯ ಆಕ್ರಮಣ, ಈ 3 ಟರ್ಮ್ಗಳಲ್ಲೂ ಮಾಡ್ಬೋದಾಗಿರೋದ್ರಿಂದ ಆಪ್ಷನ್ 4 ಇವುಗಳಲ್ಲಿ ಎಲ್ಲವೂ ಅನ್ನೋದು ಸರಿಯಾದಂಥ ಉತ್ತರ ಆಗುತ್ತೆ. ಮೊಲಕೊಲು ಕುಲು, ನವರ, ದುಬ್ರಾಜ್ ಇವುಗಳು ಏನು ಅಂತ ಕೇಳಿದ್ದಾರೆ. 61ನೇ ಪ್ರಶ್ನೆ, ಇದಕ್ಕೆ ಸರಿಯಾದ ಉತ್ತರ ಭಾರತದ ಬಗೆ ಬಗೆಯ ಅಕ್ಕಿಯ ವಿಧಗಳು. ಅಂತರರಾಜ್ಯ ಪರಿಷತ್ತಿನ ಸ್ಥಾಯಿ ಸಮಿತಿಯ ಅಧ್ಯಕ್ಷರು ಯಾರು ಅಂತ 62ನೇ ಪ್ರಶ್ನೆ ಕೇಳ್ತಿದ್ದಾರೆ. ಕೇಂದ್ರದ ಗೃಹ ಮಂತ್ರಿಗಳು. ಭಾರತದ ಅಧಿಕೃತ ಭಾಷೆಗಳ ಬಗ್ಗೆ ಸರಿಯಾದ ಹೇಳಿಕೆಯನ್ನು ಕೊಡಿ ಅಂತ 63ನೇ ಪ್ರಶ್ನೆಯನ್ನು ಕೊಟ್ಟಿದ್ದಾರೆ. 63ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಕೊಟ್ಟಿರ್ತಕ್ಕಂಥ 2 ಸ್ಟೇಟ್ಮೆಂಟ್ ಸರಿ ಇದೆ, 1 ಮತ್ತು 2. ಪಟ್ಟದಕಲ್ಲು ದೇವಾಲಯ ಸಂಕೀರ್ಣಕ್ಕೆ ಸಂಬಂಧಪಟ್ಟಂಗೆ ಸ್ಟೇಟ್ಮೆಂಟ್ಸನ್ನು ಕೊಟ್ಟಿದ್ದಾರೆ, 3 ಸ್ಟೇಟ್ಮೆಂಟ್ಗಳು. ಇದರಲ್ಲಿ ಸರಿಯಾದಂಥ ಹೇಳಿಕೆಯನ್ನು ಕೊಡಿ ಅಂತ ಹೇಳ್ತಿದ್ದಾರೆ. ಆಪ್ಷನ್ ಸಿ 1 ಮತ್ತು 3. ಇದು ಯುನೆಸ್ಕೋದ ಒಂದು ವಿಶ್ವ ಪರಂಪರೆಯ ತಾಣವಾಗಿದೆ, ಮಲಪ್ರಭಾ ನದಿಯ ತೀರದಲ್ಲಿದೆ. ಸಂಕೀರ್ಣದಲ್ಲಿರುವ ವಿರೂಪಾಕ್ಷ ದೇವಾಲಯವನ್ನು ರಾಣಿ ಲೋಕಮಹಾದೇವಿಯವರಿಂದ ನಿರ್ಮಾಣ ಮಾಡಲಾಗಿದೆ. ಇವೆರಡು ಸರಿ. ಪಾಂಡ್ಯ ರಾಜವಂಶಸ್ಥರು ಇದು ಆ ಒಂದು ಕಾಲದಲ್ಲಿ ಇದು ನಿರ್ಮಾಣ ಆಯಿತು ಅಂತ ಕೊಟ್ಟಿದ್ದಾರಲ್ಲ, ಅದು ತಪ್ಪಾಗತ್ತೆ. ಹಾಗಾಗಿ 1 ಮತ್ತು 3 ಮಾತ್ರ ಸರಿ. ರಾಜ್ಯಪಾಲರಿಗೆ ಪ್ರಮಾಣ ವಚನವನ್ನು ಬೋಧಿಸ್ತಕ್ಕಂಥವ್ರು ಯಾರು? 65ನೇ ಪ್ರಶ್ನೆ. ಸೊ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು. ಕೆಳಗಿನ ಯಾವ ಭಾರತದ ಬಟ್ಟೆಗಳು ಭೌಗೋಳಿಕ ಸೂಚನಾ ಟ್ಯಾಗ್, GI ಟ್ಯಾಗ್ ಅಂತ ಕರಿತೀವಲ್ಲ, ಅದನ್ನು ಪಡೆದುಕೊಂಡಿವೆ ಅಂತ 66ನೇ ಪ್ರಶ್ನೆ ಆಗಿರ್ತದೆ. ಸೊ ಕೊಟ್ಟಿರ್ತಕ್ಕಂಥ ಎಲ್ಲಕ್ಕೂ ಕೂಡ GI ಟ್ಯಾಗ್ ಸಿಕ್ಕಿದೆ. ಆಯ್ಕೆ 4, 1, 2, 3, 4, 5, 6. ಪಟಚಿತ್ರ ಚಿತ್ರಕಲೆ ಬಗ್ಗೆ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿಬಿಟ್ಟು ಸರಿಯಾದ ಹೇಳಿಕೆಯನ್ನು ಗುರುತಿಸಿ ಅಂತ 67ನೇ ಪ್ರಶ್ನೆ ಆಗಿತ್ತು. 2 ಸರಿ ಇದೆ. ಒಡಿಸ್ಸಾ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಚಿತ್ರಕಲೆಯ ಅತ್ಯಂತ ಹಳೆ ಶೈಲಿಯಲ್ಲಿ ಒಂದಾಗಿದೆ ಅನ್ನೋದು ಮೊದಲನೇ ಸ್ಟೇಟ್ಮೆಂಟ್ ಆಗಿತ್ತು. ಪಟಚಿತ್ರ ಭೌಗೋಳಿಕ ಸೂಚನೆಗಳನ್ನು 2 ರಾಜ್ಯಗಳಲ್ಲಿ ವಿಭಿನ್ನವಾಗಿ ನೋಂದಾಯಿಸಲಾಗಿದೆ ಅನ್ನೋದು 2ನೇ ಸ್ಟೇಟ್ಮೆಂಟ್ ಆಗಿತ್ತು. ಪತ್ರೋಡೆ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. 2 ಹೇಳಿಕೆಗಳಲ್ಲಿ ಸರಿಯಾದ ಹೇಳಿಕೆಯನ್ನು ಗುರುತಿಸಬೇಕು ಅಂತ 68ನೇ ಪ್ರಶ್ನೆ ಆಗಿತ್ತು. ಆಯ್ಕೆ 3, 2 ಸರಿ ಇದೆ. ಇದು ಕೊಲೊಕೇಶಿಯಾ ಎಲೆಗಳಲ್ಲಿ ಬಳಸಿ ತಯಾರಿಸಿದ ಸಸ್ಯಾಹಾರಿ ಖಾದ್ಯವಾಗಿದ್ದು ಕರ್ನಾಟಕದ ಕರಾವಳಿ ಪ್ರದೇಶಗಳಲ್ಲಿ ಅಡುಗೆ ಮಾಡ್ತಾರೆ. 2021ರಲ್ಲಿ ಆಯುಷ್ ಕೇಂದ್ರ ಸಚಿವಾಲಯ ಆಯುಷ್ ಔಷಧ ಪದ್ಧತಿಯ ಸಾಂಪ್ರದಾಯಿಕ ಆಹಾರ ಪಾಕವಿಧಾನದಲ್ಲಿ ಪತ್ರೋಡೆ ಒಂದಾಗಿದೆ ಅಂತ ಸೂಚಿಸಿದೆ. ಕೆಳಗಿನ ಮಾಹಿತಿ ಆಧಾರದ ಮೇಲೆ ಬುಡಕಟ್ಟು ಜನಾಂಗದ ಬಗ್ಗೆ ಕಂಡುಹಿಡಿಯಿರಿ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಂದರೆ ಒಂದು ಬುಡಕಟ್ಟು ಜನಾಂಗದ ಮೌಲ್ಯಗಳನ್ನು, ಅಂಶಗಳನ್ನು ಕೊಟ್ಟಿರ್ತಾರೆ, 3 ಅಂಶಗಳನ್ನು ನೋಡಿಕೊಂಡು ಯಾವ ಬುಡಕಟ್ಟು ಜನಾಂಗದ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಗುರುತಿಸಬೇಕು. 69ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಸಿದ್ದಿ ಜನಾಂಗ. ಜನಾಂಗೀಯ ಗುಂಪನ್ನು ಹಬ್ಯಾ ಹೆಸರಿನಿಂದ ಕರೆಯುತ್ತಾರೆ ಮತ್ತು ಮೂಲದಲ್ಲಿ ಆಫ್ರಿಕಾದವರು ಅಂತ ನಂಬಲಾಗುತ್ತೆ. ಹಬ್ಸಿ ಅನ್ನೋ ಹೆಸರಿನಿಂದ ಕರೆಯಲಾಗುತ್ತೆ. ಅವರ ಜನಸಂಖ್ಯೆ ಪ್ರಮುಖವಾಗಿ ಗುಜರಾತ್, ಕರ್ನಾಟಕ, ಹೈದರಾಬಾದ್ನ ಕ್ಷೇತ್ರಗಳಲ್ಲಿ ಕಂಡುಬರ್ತವೆ. ಅವರನ್ನು ವಿಶೇಷವಾಗಿ ದುರ್ಬಲ ಬುಡಕಟ್ಟು ಗುಂಪುಗಳ ಪಟ್ಟಿಯಲ್ಲಿ ಸೇರಿಸಲಾಗಿದೆ.
ಸೊ ಕೆಳಗಿನ ಹೇಳಿಕೆಗಳನ್ನು ಹೊಂದಿಸಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ. 70ನೇ ಪ್ರಶ್ನೆ. ಆಯ್ಕೆ 1 ಸರಿಯಾದಂಥ ಉತ್ತರ. ನಾಥುಪುರ ಪಟ್ಟು ತಮಿಳುನಾಡಾಗತ್ತೆ, ಲಾವಣಿ ಮಹಾರಾಷ್ಟ್ರ ಆಗುತ್ತೆ, ಭಾವಗೀತೆ ಕರ್ನಾಟಕ ಮತ್ತು ಭಾಂಗ್ರಾ ಪಂಜಾಬ್. ಲೋಕ ಅದಾಲತ್ಗೆ ಸಂಬಂಧಪಟ್ಟಂಗೆ 2 ಹೇಳಿಕೆ ಕೊಟ್ಟಿದ್ದಾರೆ. 71ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಆಯ್ಕೆ 1. ಲೋಕ ಅದಾಲತ್ ಪ್ರಶಸ್ತಿಯನ್ನು ಸಿವಿಲ್ ನ್ಯಾಯಾಲಯದ ತೀರ್ಪು ಅಥವಾ ಯಾವುದೇ ಇತರೆ ನ್ಯಾಯಾಲಯದಲ್ಲಿ ಆದೇಶವೆಂದು ಪರಿಗಣಿಸಲಾಗುತ್ತದೆ. ಈ ಸ್ಟೇಟ್ಮೆಂಟ್ ಸರಿ ಇದೆ. 2 ಸ್ಟೇಟ್ಮೆಂಟ್ ತಪ್ಪಿದೆ. ಭಾರತೀಯ ಸ್ಥಳೀಯ ಸ್ವಯಂ ಸರ್ಕಾರಗಳ ತಂದೆಯಾಗಿ ಯಾರನ್ನ ಪರಿಗಣಿಸಲಾಗುತ್ತದೆ? 72ನೇ ಪ್ರಶ್ನೆ. ಸರಿಯಾದಂಥ ಉತ್ತರ ಲಾರ್ಡ್ ರಿಪ್ಪನ್. ಶಹತೂಷ್ ಒಂದು ವಿಧದ ಶಾಲು ಆಗಿದ್ದು ಅದನ್ನು ಯಾವ ಕೂದಲಿನಿಂದ ತಯಾರು ಮಾಡ್ತಾರೆ? 73ನೇ ಪ್ರಶ್ನೆ. ಸರಿಯಾದ ಉತ್ತರ ಟಿಬೆಟಿನ ಹುಲ್ಲೆ. ಸಹಕಾರಿ ಸಂಘಗಳನ್ನು ರೂಪಿಸುವುದು ಮೂಲಭೂತ ಹಕ್ಕು ಎಂದು ಸಂವಿಧಾನದ ಯಾವ ವಿಧಿಯು ತಿಳಿಸುತ್ತದೆ? 74ನೇ ಪ್ರಶ್ನೆಗೆ ಸರಿಯಾದ ಉತ್ತರ ಲೇಖನ 19 ಆರ್ಟಿಕಲ್ 19. ಎಷ್ಟು ಉಪನಿಷತ್ತುಗಳು ಒಟ್ಟಾರೆಯಾಗಿ ಕಂಡುಬರ್ತವೆ ಅಂತ 75ನೇ ಪ್ರಶ್ನೆ ಆಗಿದೆ. 108 ಉಪನಿಷತ್ತುಗಳನ್ನು ನಾವು ಕಾಣ್ತೇವೆ. ಯಾರ ಜನ್ಮ ವಾರ್ಷಿಕೋತ್ಸವವನ್ನು ರಾಷ್ಟ್ರೀಯ ಏಕತಾ ದಿವಸ್ ಅಂತ ಆಚರಣೆ ಮಾಡ್ತೇವೆ ಅಂತ 76ನೇ ಪ್ರಶ್ನೆ ಆಗಿದೆ. ಸರ್ದಾರ್ ವಲ್ಲಭಾಯ್ ಪಟೇಲರು. ಗಾಯತ್ರಿ ಮಂತ್ರವು ಯಾವುದ್ರಲ್ಲಿ ಕಂಡುಬರುತ್ತೆ ಅಂತ 77ನೇ ಪ್ರಶ್ನೆ ಆಗಿದೆ. ಋಗ್ವೇದದಲ್ಲಿ ಕಂಡುಬರುತ್ತದೆ. ವಿವಿಧೋದ್ದೇಶ ನೀರಾವರಿ ಯೋಜನೆಯಾದ ಪೋಲಾವರಂ ಯಾವ ನದಿಗೆ ಸಂಬಂಧಪಟ್ಟಿದ್ದು ಅಂತ 78ನೇ ಪ್ರಶ್ನೆ ಆಗಿದೆ. ಗೋದಾವರಿ ನದಿಗೆ ಸಂಬಂಧಪಟ್ಟಿದೆ. ಆಪ್ಷನ್ ಡಿ. ಪೊಮಡೀಸ್ ಎಂದು ಕರೆಯಲಾಗುವ ತೇಲುವ ದ್ವೀಪಗಳು ಯಾವ ಸರೋವರದಲ್ಲಿ ಕಂಡುಬರ್ತವೆ ಅಂತ 79ನೇ ಪ್ರಶ್ನೆ ಆಗಿದೆ. ಲೋಕ್ಟಕ್ ಸರೋವರ. ಮೈಕ್ರೋ ಪ್ಲಾಸ್ಟಿಕ್ಸ್ ಬಗ್ಗೆ ಹೇಳಿಕೆಗಳನ್ನ ಕೊಟ್ಟಿದ್ದಾರೆ. 80ನೇ ಪ್ರಶ್ನೆ. ಇದಕ್ಕೆ ಅಫಿಷಿಯಲ್ ಆಗಿ ಕೊಟ್ಟಿರ್ತಕ್ಕಂಥ ಉತ್ತರ 2 ಸರಿ. ಅವು ನೀರಿನಲ್ಲಿ ಕರಗುವುದಿಲ್ಲ ಮತ್ತು ಸಮುದ್ರದ ಮಾಲಿನ್ಯಕ್ಕೆ ಕಾರಣವಾಗ್ತವೆ. ನೈಲಾನ್ ಒಂದು ವಿಧದ ಮೈಕ್ರೋ ಪ್ಲಾಸ್ಟಿಕ್. ಸೊ 2 ಸರಿ ಇದೆ. ಆಪ್ಷನ್ ಸಿ 1 ಮತ್ತು 2. ಜೌಗು ಪ್ರದೇಶಗಳಲ್ಲಿ ಬೆಳೆಯುವ ಸಸ್ಯವನ್ನು ಏನೆಂದು ಕರೆಯುತ್ತಾರೆ? 81ನೇ ಪ್ರಶ್ನೆ. ಇದಕ್ಕೆ ಸರಿಯಾದ ಉತ್ತರ ಹಾಲೋಫೈಟ್ಸ್. 82ನೇ ಪ್ರಶ್ನೆ. ಬಾಬಾ ಕಲ್ಯಾಣಿ ಕಮಿಟಿ ಯಾವುದರ ಕೂಡ ಸಂಬಂಧಿಸಿದೆ? ಸರಿಯಾದ ಉತ್ತರ ವಿಶೇಷ ಆರ್ಥಿಕ ವಲಯ. E100 ಪೈಲಟ್ ಪ್ರಾಯೋಗಿಕ ಯೋಜನೆ ಯಾವುದಕ್ಕೆ ಸಂಬಂಧಪಟ್ಟಿದೆ? 83ನೇ ಪ್ರಶ್ನೆ. ಸರಿಯಾದ ಉತ್ತರ ಎಥನಾಲ್ ಉತ್ಪಾದನೆ. ಕಾರ್ಬಿಸ್ ಕೊಲ್ಲಿ ಘೋಷಣೆ ಇದು ಯಾವ ಶೃಂಗಸಭೆ ಸಮ್ಮೇಳನದ ಕೂಡ ಸಂಬಂಧಪಡುತ್ತದೆ ಅಂತ ಕೊಟ್ಟಿದ್ದಾರೆ. 84ನೇ ಪ್ರಶ್ನೆಗೆ ಸರಿಯಾದ ಉತ್ತರ G7 ಶೃಂಗಸಭೆ 2021. ಬ್ಲೂಬೆರಿ ಸಿಂಡ್ರೋಮ್ಗೆ ಕಾರಣ ಏನು ಅಂತ ಕೇಳಿದ್ದಾರೆ. 85ನೇ ಪ್ರಶ್ನೆ ನೈಟ್ರೇಟ್. ಮುಷೈರಾ ಬಗ್ಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. 86ನೇ ಪ್ರಶ್ನೆ ಮುಷೈರಾ ಇದಕ್ಕೆ ಸಂಬಂಧಪಟ್ಟಂಗೆ ಹೇಳಿಕೆಗಳನ್ನು ಕೊಟ್ಟಿದ್ದಾರೆ. ಸರಿಯಾದಂಥ ಸ್ಟೇಟ್ಮೆಂಟ್ಸನ್ನು ಗುರುತಿಸಿ ಅಂತ ಹೇಳಿದ್ದಾರೆ. 3 ಸರಿ ಇದೆ. ಇದು ಅಲ್ಪಸಂಖ್ಯಾತ ವ್ಯವಹಾರಗಳ ಸಚಿವಾಲಯ ಆರಂಭ ಮಾಡಿರ್ತಕ್ಕಂಥದ್ದು. ಇದರಲ್ಲಿ ದೇಶಾದ್ಯಂತ ಕವಿತೆಗಳನ್ನು ಪಠಿಸಲಾಗ್ತದೆ. ಇದು ಯುವ ಪೀಳಿಗೆಗೆ ದೇಶದ ಕಲೆ ಮತ್ತು ಸಂಸ್ಕೃತಿಯ ಬಗ್ಗೆ ಅರಿವು ಮೂಡಿಸುವ ಕೆಲಸವನ್ನು ಮಾಡುತ್ತೆ. 3 ಸರಿ. ಆಪ್ಷನ್ ಡಿ. ಭಾರತದಲ್ಲಿ ಯಾವ ಬ್ಯಾಂಕು ಕೃಷಿಗಾಗಿ ಮರು ಹಣಕಾಸನ್ನು ಒದಗಿಸ್ತದೆ ಅಂತ 87ನೇ ಪ್ರಶ್ನೆ ಆಗಿದೆ. ಇದಕ್ಕೆ ಸರಿಯಾದ ಉತ್ತರ ನಬಾರ್ಡ. ಯಾವ ಕೇಂದ್ರ ಸಶಸ್ತ್ರ ಪಡೆ ದಿವ್ಯಾಂಗ್ ಸಬಲೀಕರಣಕ್ಕಾಗಿ ರಾಷ್ಟ್ರೀಯ ಕೇಂದ್ರವನ್ನು ಸ್ಥಾಪನೆ ಮಾಡಿದೆ ಅಂತ 88ನೇ ಪ್ರಶ್ನೆ ಆಗಿದೆ. CRPF ಕೇಂದ್ರ ರಿಸರ್ವ್ ಪೊಲೀಸ್ ಪಡೆ. ಕಾಲೋಚಿತ ವ್ಯತ್ಯಾಸಗಳು ಎಲ್ಲಿ ಗರಿಷ್ಠವಾಗಿರುತ್ತವೆ ಅಂತ 89ನೇ ಪ್ರಶ್ನೆ ಆಗಿದೆ. ಸೊ ಆಪ್ಷನ್ ಸಿ ಮಧ್ಯ ಅಕ್ಷಾಂಶಗಳಲ್ಲಿ ಗರಿಷ್ಠವಾಗಿರ್ತವೆ. ಯಾವುದೇ ಪ್ರದೇಶದ ಮೇಲ್ಮೈ ವಿಶೇಷತೆಯನ್ನು ತೋರಿಸುವ ನಕ್ಷೆಯನ್ನು ಏನೆಂದು ಕರೆಯುತ್ತಾರೆ ಅಂತ 90ನೇ ಪ್ರಶ್ನೆ ಆಗಿದೆ. ಛಾಯಾಭೂಪಟ ಪರಿಹಾರ ನಕ್ಷೆ ಅಂತ ಕರೀತಾರೆ. ಭಾರತದ ಅತ್ಯಂತ ಆಳವಾದ ಗಣಿ ಯಾವುದು ಅನ್ನೋದು ಮುಂದಿನ ಪ್ರಶ್ನೆ ಆಗಿದೆ. 91ನೇ ಪ್ರಶ್ನೆ. ಸರಿಯಾದಂಥ ಉತ್ತರ ಇದಕ್ಕೆ ಕೋಲ್ಡ್ ಚಿನ್ನದ ಗಣಿ. ಆಪ್ಷನ್ 4. ಕೆಳಗಿನ ಸಸ್ಯವರ್ಗಗಳಲ್ಲಿ ಯಾವುದು ಗರಿಷ್ಠ ಜೈವಿಕ ವೈವಿಧ್ಯತೆಯನ್ನು ಪ್ರದರ್ಶನ ಮಾಡುತ್ತೆ ಅಂತ 92ನೇ ಪ್ರಶ್ನೆ ಆಗಿದೆ. ಆಪ್ಷನ್ 4. ಆಪ್ಷನ್ 1 ಉಷ್ಣವಲಯದ ಮಳೆಕಾಡು. ಜೀವಗೋಳು ಮೀಸಲಿಗೆ ಸಂಬಂಧಪಟ್ಟಂಗೆ 93ನೇ ಪ್ರಶ್ನೆ ಇದೆ. ಹೇಳಿಕೆಗಳಲ್ಲಿ ಸರಿಯಾಗಿರೋದನ್ನ ಗುರುತಿಸಬೇಕು. ಸೊ 93ನೇ ಪ್ರಶ್ನೆಗೆ ಸರಿಯಾದಂಥ ಉತ್ತರ ಡಿ. ಕೊಟ್ಟಿರ್ತಕ್ಕಂಥ 3 ಸ್ಟೇಟ್ಮೆಂಟ್ಗಳು ಕರೆಕ್ಟ್ ಇದೆ. 94ನೇ ಪ್ರಶ್ನೆ ಪ್ಲಾಸ್ಟಿಕ್ ತ್ಯಾಜ್ಯ ನಿರ್ವಹಣೆ ತಿದ್ದುಪಡಿಗೆ ಸಂಬಂಧಪಟ್ಟಂಗೆ 2 ಹೇಳಿಕೆ ಕೊಟ್ಟಿದ್ದಾರೆ. 94ನೇ ಪ್ರಶ್ನೆಗೆ 2 ಹೇಳಿಕೆಗಳು ಸರಿ ಇರೋದ್ರಿಂದ ಆಪ್ಷನ್ 3 1 ಮತ್ತು 2.
ಭಾರತದ ಆಳವಾದ ಸಮುದ್ರದ ಮಿಷನನ್ನು ಪ್ರತಿಷ್ಠಾನಗೊಳಿಸುವ ನೋಡಲ್ ಸಚಿವಾಲಯವನ್ನು ಗುರುತಿಸಿ. 95ನೇ ಪ್ರಶ್ನೆ, ಭೂವಿಜ್ಞಾನ ಸಚಿವಾಲಯ. ನೆಕ್ಸ್ಟು ಭಾರತದ ಹಣಕಾಸು ಸೂಕ್ಷ್ಮಜ್ಞಾನ ವಿಭಾಗದ ಬಗ್ಗೆ ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. 2 ಸ್ಟೇಟ್ಮೆಂಟು, 2 ಕೂಡ ಸರಿ ಇರೋದ್ರಿಂದ ಆಪ್ಷನ್ 3 1 ಮತ್ತು 2. ಗತಿಶಕ್ತಿ ಮಾಸ್ಟರ್ ಪ್ಲಾನ್ ಯೋಜನೆ ಎಂದರೆ ಏನು ಅಂತ 97ನೇ ಪ್ರಶ್ನೆ ಆಗಿದೆ. ಇದು ಭಾರತದಲ್ಲಿ ಸಮಗ್ರ ಮೂಲಸೌಕರ್ಯ ಅಭಿವೃದ್ಧಿಗೋಸ್ಕರ ರಾಷ್ಟ್ರೀಯ ಶ್ರೇಷ್ಠ ಯೋಜನೆ ಅಂತ ಹೇಳ್ಬೋದು. 98ನೇದು ಮೇಕೆದಾಟು ಒಂದು ವಿವಿಧೋದ್ದೇಶ ಯೋಜನೆಯಾಗಿದ್ದು ಇದು ಯಾವ ನದಿಗೆ ಸಂಬಂಧಪಡುತ್ತೆ ಅಂತ 98ನೇ ಪ್ರಶ್ನೆ ಆಗಿದೆ. ಸೊ ಕಾವೇರಿ ನದಿ. ಭಾರತದ ಯಾವ ನಗರ 100% ಕೋವಿಡ್-19 ಲಸಿಕೆಯನ್ನು ಮೊಟ್ಟ ಮೊದಲು ನೀಡಿ ಆ ಒಂದು ಇದನ್ನು ಸಾಧನೆಯನ್ನು ಮಾಡ್ತು ಅಂತ ಪ್ರಶ್ನೆ. ಭುವನೇಶ್ವರ. 99ನೇ ಪ್ರಶ್ನೆಗೆ. ಈ 100ನೇ ಪ್ರಶ್ನೆ, 3 ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಜನಗಣತಿ ಆಧಾರದ ಮೇಲೆ. ಸರಿಯಾದಂಥ ಹೇಳಿಕೆಯನ್ನು ಗುರುತಿಸಬೇಕು. ಆಪ್ಷನ್ 3 ಸರಿ ಇದೆ. ಭಾರತದ ಮೊದಲ ಏಕಕಾಲಿಕ ಜನಗಣತಿಯನ್ನು 1881ರಲ್ಲಿ ಮಾಡಿದ್ರು. ದಶಮಾನದ ಜನಗಣತಿಯನ್ನು ನಡೆಸುವ ಜವಾಬ್ದಾರಿ ಭಾರತದ ರಿಜಿಸ್ಟ್ರಾರ್ ಜನರಲ್ಗೆ ಇರುತ್ತದೆ. ಜನಗಣತಿ ಆಯುಕ್ತರ ಕಚೇರಿ ಮೇಲೆ ಇರ್ತದೆ. 2011ರ ಸಾಮಾಜಿಕ ಆರ್ಥಿಕ ಜನಗಣತಿ ವಿವಿಧ ಸಮುದಾಯಗಳ ಬಗ್ಗೆ ಸಾಮಾಜಿಕ ಆರ್ಥಿಕ ಸ್ಥಿತಿಯ ಬಗ್ಗೆ ದಾಖಲೆಯನ್ನು ಪಡೆದುಕೊಂಡಿತ್ತು. 3 ಸರಿ ಇರೋದ್ರಿಂದ ಆಪ್ಷನ್ 3 1 2 3. ಇದು KSP ತನ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಅಫಿಷಿಯಲ್ ಆಗಿ ರಿಲೀಸ್ ಮಾಡಿರ್ತಕ್ಕಂಥ ಕೀ ಉತ್ತರಗಳು. ಯಾವುದಾದ್ರೂ ಅಬ್ಜೆಕ್ಷನ್ ಆಗಿ ಬದಲಾವಣೆಗಳಾದರೆ, ಇದನ್ನು ಹೊರತುಪಡಿಸಿ ಬದಲಾವಣೆಗಳಾದರೆ ಈ ವಿಡಿಯೋದ ಕಾಮೆಂಟ್ ಸೆಕ್ಷನಲ್ಲಿ ನಿಮಗೆ ಆ ಉತ್ತರಗಳು ಸಿಗ್ತವೆ. ಈ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೊಂದು ವಿಡಿಯೋದಕ್ಕೆ. ಎಲ್ರಿಗೂ ಧನ್ಯವಾದಗಳು.